ಕಲ್ಲು ಪೆಟ್ಟು ತಿಂದಷ್ಟು ಶಿಲೆಯಾಗುವುದು, ಮನಸ್ಸು ಪೆಟ್ಟು ತಿಂದಷ್ಟು ಕಲ್ಲಾಗುವುದು. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಭಾಗಿಯಾಗಿ ಬಿಡ್ತಾರೆ. ನಮಗೆ ತುಂಬ ಗೊತ್ತಿದ್ದವರು ಏನು ಗೊತ್ತಿಲ್ಲದ ಹಾಗೆ ದೂರ ಉಳಿದು ಬಿಡ್ತಾರೆ. ನೆನೆದು ಅಳುವುದಕ್ಕಿಂತ ಮರೆತು ನಗುವುದೇ ಉತ್ತಮ. ನಿಮ್ಮ ಯೋಗ್ಯತೆ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೂ ಬೇಜಾರು ಮಾಡ್ಕೋಬೇಡಿ, ಹೆಮ್ಮೆ ಪಡಿ. ಯಾಕಂದ್ರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದ ಬಗ್ಗೆ ಅಲ್ಲ. ಇಲ್ಲಿ ನಮಗೆ ನಾವೇ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಇರುಳು ಬಂದರೆ ನೆರಳು ಕೂಡ ಜೊತೆಗೆ ಇರೋದಿಲ್ಲ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ಲುತ್ತೆ. ಯಾರ ಮನಸ್ಸು ಚೆನ್ನಾಗಿರ್ತದೆಯೋ ಅವರ ಹಣೆಬರ ಕೆಟ್ಟದಾಗಿರುತ್ತೆ. ಅಳತೆ ಮೀರಿ ಯಾರ ಜೊತೆನೂ ಸ್ನೇಹ ಸಂಬಂಧ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷಸರ್ಪದಂತೆ ಕಚ್ಚೇ ಕಚ್ಚುತ್ತದೆ. ಬದುಕಲ್ಲಿರೋ ಕತ್ತಲೆಯ ದೂರ ಮಾಡಲೆಂದು ನಾ ಬೇಡಲಾರೆ ಭಗವಂತ. ಬೆಳಕಾಗಿ ನೀ ಬರುವವರೆಗೂ ನಾ ಕಾಯುವೆ. ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಇಂದು ನಿನ್ನನ್ನ ನೋಡಿಯೂ ನೋಡದಂತೆ ಹೋದವರು ನಿನ್ನ ನೋಡೋಕೆ ಒಂದಲ್ಲ ಒಂದು ದಿನ ಕಾಯಬೇಕು. ಆ ಕಾಲ ಬಂದೇ ಬರುತ್ತೆ. ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡುವುದೇ ನಿಜವಾದ ಪ್ರೀತಿ. ಒಬ್ಬ ವ್ಯಕ್ತಿಗೆ ಬೆವರ ಹನಿ ಭರವಸೆ ಕೊಡ್ತದೆ, ಕಣ್ಣೀರ ಹನಿ ಜೀವನ ಕಲಿಸ್ತದೆ. ಕೆಟ್ಟ ಸಮಯ ತಕ್ಕಡಿದಂತೆ ಅದು ನಮ್ಮ ಬಂಧು ಬಳಗದ ಸರಿಯಾದ ತೂಕ ತೋರಿಸ್ತದೆ. ಒಂದು ದಿನ ಎಲ್ಲರಿಗೂ ಅರಿವಾಗುವುದು, ನಾವು ಕೆಲವೊಬ್ಬರ ಜೀವನದಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ. ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ ಕೆಲವೊಂದು ಆಸೆಗಳನ್ನು ಬಿಟ್ಟು